ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿವಿಧ ವಸತಿ ಶಾಲೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಯಾವೊಂದು ವಸತಿ ಶಾಲೆಗಳು ಮತ್ತೆ ಹೇಗೆ ನೀವು ಈ ವಸತಿ ಶಾಲೆಗಳಿಗೆ ಆನ್ಲೈನ್ ಅಪ್ಲೈ ಮಾಡೋದಲ್ಲ, ಈ ಒಂದು ಅಪ್ಲಿಕೇಶನ್ ನೀವು ಹೋಗಿ ಯಾರ ಹತ್ರ ಕೊಡಬೇಕು ಅಂತ ಈ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದು KE ವೆಬ್ಸೈಟು. ನಾನು ವೆಬ್ಸೈಟ್ ಲಿಂಕ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟರೆ ಆ ಲಿಂಕ್ನ ರೀಚ್ ಆಗೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಇಲ್ಲಿ ಪ್ರವೇಶ KE ವೆಬ್ಸೈಟ್ ಬಂದಾಗ ಇಲ್ಲಿ ಪ್ರವೇಶ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದೆ, KREIS ಅಂತಂದು. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಇಲ್ಲಿ ಎರಡನೇದು ಇಲ್ಲಿ ಪ್ರಕಟಣೆ ಅಂತ ಇದೆ ನೋಡಿ, KREIS ಮತ್ತೆ EMRS, ಏಕಲವ್ಯ ಮಾದರಿ ಶಾಲೆ ಅಂತ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಬರುತ್ತೆ. ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವೊಂದು ಸ್ಕೂಲ್ಗಳಿಗೆ ನೀವು ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಈ ಒಂದು ಈ ವಸತಿ ಶಾಲೆಗಳಿಗೆ ಯಾರು ಅಪ್ಲೈ ಮಾಡ್ಬೋದು ಅಂತಂದ್ರೆ 5ನೇ ಕ್ಲಾಸಲ್ಲಿ ಅಭ್ಯರ್ಥಿ ಓದ್ತಿರ್ಬೇಕು ಈ ವರ್ಷ. ಮುಂದಿನ ವರ್ಷ 6ನೇ ಕ್ಲಾಸಲ್ಲಿ ಓದಲು ಬಯಸುವರು, ಈ ವಸತಿ ಶಾಲೆಯಲ್ಲಿ ಓದಲು ಬಯಸುವರು ಅಂಥವ್ರು ಮಾತ್ರ ಈ ಒಂದು ವಸತಿ ಶಾಲೆಗಳಿಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ವಸತಿ ಶಾಲೆಗಳು ಅಂತ ಬಂದ್ರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆನೂ, ನಾವು ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬಂದ್ರೆ ಹಿಂದಿನ ವಿಡಿಯೋದಲ್ಲಿ ಈ ಅಲ್ಪಸಂಖ್ಯಾತರು ಯಾರು ಬರ್ತಾರಲ್ಲ, ಅಲ್ಪಸಂಖ್ಯಾತರಲ್ಲಿ ಬಂದ್ರೆ ಮುಸ್ಲಿಮ್ಸು, ಅದರಲ್ಲಿ ಕ್ರಿಶ್ಚಿಯನ್ಸು, ಪಾರ್ಸಿ, ಬುದ್ಧ ಜನ ಇವರೆಲ್ಲ ಯಾರು ಬರ್ತಾರೆ ಅವರು ಅಲ್ಪಸಂಖ್ಯಾತರು ಬರ್ತಾರೆ. ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿದ್ರೆ ನಿಮ್ಗೆ ಏನಂತಂದ್ರೆ ಅಲ್ಲಿ ಅವರಿಗೆ ಸ್ವಲ್ಪ ಜಾಸ್ತಿ ರಿಸರ್ವೇಶನ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ. ಮತ್ತೆ ಏನಂತಂದ್ರೆ ಬೇರೆಯವರು ಸಲ್ಲಿಸಬಹುದು. ಅದರಲ್ಲಿ OBC ಏನೋ 25% ಏನೋ ಬರುತ್ತೆ, ಮತ್ತೆ SC/STಗೂ ಏನೋ 25% ಏನೋ ಬರ್ತಾ ಹೋಗುತ್ತೆ. ಹಾಗಾಗಿ ಏನಂತಂದ್ರೆ ನಿಮ್ಮ ಏನು ಅಲ್ಪಸಂಖ್ಯಾತರು ಬಿಟ್ಟು, ಅಲ್ಪಸಂಖ್ಯಾತರು ನಿಮ್ಗೆ ಅಲ್ಲಿ ಹೋಗಿ ಸ್ಕೂಲಿಗೆ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಅಲ್ಲಿ ಸಲ್ಲಿಸಿ ಎಕ್ಸಾಮ್ನ ಬರಿಬಹುದು. ಇಲ್ಲ ಅಂತಂದ್ರೆ ಏನಂತಂದ್ರೆ ಈ ಒಂದು ನಾನು ಹೇಳ್ತಾ ಹೋಗ್ತೇನೆ, ಅಲ್ಲಿ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಯಾವ ಒಂದು ನಿಮ್ಮ ಹತ್ತಿರದ ಶಾಲೆ ಇದೆ, ನಿಮ್ಮ ಯಾವ ಜಿಲ್ಲೆ, ನಿಮ್ಮ ಹತ್ತಿರದ ಯಾವ್ದು ಶಾಲೆ ಇದೆ, ಯಾವ್ದು ಮೊರಾರ್ಜಿ ದೇಸಾಯಿ ಇದೆನಾ, ಕಿತ್ತೂರು ರಾಣಿ ಚೆನ್ನಮ್ಮ ಇದೆನಾ, ಏಕಲವ್ಯ ಮಾದರಿ ಇದೆನಾ, ಅಟಲ್ ಬಿಹಾರಿ ವಾಜಪೇಯಿ ಇದೆನಾ, ಶ್ರೀಮತಿ ಇಂದಿರಾ ಗಾಂಧಿ, BR ಅಂಬೇಡ್ಕರ್, ಯಾವುದು ಬರುತ್ತೆ ಆ ಒಂದು ಶಾಲೆಗೆ ನೀವು ಆ ಫಾರ್ಮೆಟ್ನ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಅಲ್ಲಿ ಹೋಗಿ ಕೊಟ್ಟು ಬರಬೇಕಾಗತ್ತೆ. ಇಲ್ಲಿ ಈ ಒಂದು ಅರ್ಜಿ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಈ ಒಂದು ನೀವು ಪ್ರೊಸೆಸ್ನ ಬಂದ್ಬಿಟ್ಟು ಈ 9/1/2026 ಇಂದ ಸ್ಟಾರ್ಟ್ ಆಗಿದೆ. ಇದನ್ನ ಇಲ್ಲಿ ನೋಡ್ರಿ, ನಾನು ಹೇಳ್ದಂಗೆ 6ನೇ ತರಗತಿ ಪ್ರವೇಶಕ್ಕೆ ಮಾತ್ರ ನೀವು ಇದನ್ನ ಈ ಅಪ್ಲಿಕೇಶನ್ನ ಹೋಗಿ ಕೊಡಬೇಕಾಗತ್ತೆ. 5ನೇ ತರಗತಿಯಲ್ಲಿ ಪ್ರಸ್ತುತ ಈ ವರ್ಷದಲ್ಲಿ ಓದ್ತಿರ್ಬೇಕಾಗತ್ತೆ. ಇಲ್ಲಿ ಮತ್ತೇನಂತಂದ್ರೆ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರೋ ಅಭ್ಯರ್ಥಿ ಪೋಷಕರ ಅನುಕೂಲಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಘೋಷಣಾ ಪತ್ರ, ನಾನು ಹೇಳ್ತೀನಿ ಅದನ್ನ ಎಲ್ಲಿ ಡೌನ್ಲೋಡ್ ಮಾಡ್ಬೇಕಂತಂದು, ಅದನ್ನ ಡೌನ್ಲೋಡ್ ಮಾಡಿ ನೀವು ಅಲ್ಲಿಗೆ ಹೋಗಿ ಕೊಟ್ಟು ಬರಬೇಕಾಗತ್ತೆ. ಇಲ್ಲಿ ನೋಡ್ರಿ, ಅಭ್ಯರ್ಥಿಗಳು ಪೋಷಕರು ತಮ್ಮ ಮಕ್ಕಳನ್ನ 6ನೇ ತರಗತಿ ವಸತಿ ಶಾಲೆಗಳಿಗೆ ದಾಖಲಿಸಲು 10/1 ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡಿ 25/1/2027 ಸಂಜೆ 4 ಗಂಟೆ ಒಳಗಡೆ ಯಾವೊಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಯಾವ್ಯಾವ ಸ್ಕೂಲ್ಗಳು ನಿಮ್ಮ ಜಿಲ್ಲೆಯ ಹತ್ರ ಯಾವ್ಯಾವ್ದು ಸ್ಕೂಲ್ಗಳು ನಾನು ಹೇಳಿದ್ನಲ್ಲ, ಇಲ್ಲಿ ERMS ಏಕಲವ್ಯ ಮಾದರಿ ಶಾಲೆ, ಮತ್ತೆ ಯಾವ್ದು ಮೊರಾರ್ಜಿ ದೇಸಾಯಿ ಬರುತ್ತೆ, ಅಟಲ್ ಬಿಹಾರಿ ವಾಜಪೇಯಿ ಯಾವ್ದು ಬರುತ್ತೆ ಅಲ್ಲಿ ಹತ್ತಿರಕ್ಕೆ ಹೋಗಿ ನೀವು ಈ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಫಿಲ್ ಅಪ್ ಮಾಡಿ ಅಲ್ಲಿ ಹೋಗಿ ಕೊಟ್ಟು ಬರಬೇಕು. ಇಲ್ಲಿ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 25/1/2026 4 ಗಂಟೆ ಒಳಗಡೆ ನೀವು ಅಲ್ಲಿ ಹೋಗಿ ಕೊಟ್ಟು ಬರಬೇಕಾಗತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬಂದು 2.5 ಲಕ್ಷದೊಳಗಡೆ ಇರಬೇಕಾಗತ್ತೆ. ಹಿಂದುಳಿದ ವರ್ಗದ ಪ್ರವರ್ಗ ಏನು ಒಂದು ಬರುತ್ತಲ್ಲ ಅದಕ್ಕೂ 2.5 ಲಕ್ಷದೊಳಗಡೆ ಇನ್ಕಮ್ ಇರಬೇಕಾಗತ್ತೆ. ಮತ್ತೆ 2A 2B 3A 3B ಬಂದು 1 ಲಕ್ಷದ ಒಳಗಡೆ ಇನ್ಕಮ್ ಇರಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಎಕ್ಸಾಮ್ನ ಬಂದು 1/3/2026 ಭಾನುವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆ ತನಕ ನಿಮ್ಗೆ ಏನಂತಂದ್ರೆ ಎಕ್ಸಾಮ್ ನಡೀತಾ ಹೋಗುತ್ತೆ. 100 ಮಾರ್ಕ್ಸ್ಗಳ ಪ್ರಶ್ನೆ ಇರುತ್ತೆ. ಇಲ್ಲಿ ಏನಂತಂದ್ರೆ ನೀವು ಆ ಫಾರ್ಮ್ ಇಲ್ಲಿ ನೋಡ್ರಿ, ವಸತಿ ಶಾಲೆಗಳ ಆದ್ಯತಾ ಕ್ರಮ ನಮೂದಿಸೋ ಕುರಿತು ಇಲ್ಲಿ ನಾನು ಆ ಫಾರ್ಮ್ನ ಯಾವ ರೀತಿ ತುಂಬೋದು ಅಂತಾನು ಹೇಳ್ತೀನಿ. ಇಲ್ಲಿ ನೀವು ಏನಂತಂದ್ರೆ ಕಂಪ್ಯೂಟರ್ ಮೂಲಕ ನಿಮ್ಗೆ ಆಟೋ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹಿಂದೆ ಬಂದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ KREIS EMRS 2026 ಅರ್ಜುನ ನಮೂನೆಯನ್ನು ಜಿಲ್ಲಾವಾರು ಶಾಲೆಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ,
ಸಪೋಸ್ ನಿಮ್ಮ ಜಿಲ್ಲೆ ಚಿತ್ರದುರ್ಗ ಬರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಚಿತ್ರದುರ್ಗ ಅಂತ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ನೀವು ಈ ಫಾರ್ಮ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಘೋಷಣಾ ಪತ್ರ, ಇದನ್ನೇ ಘೋಷಣಾ ಪತ್ರ. ನಿಮ್ಮ ಜಿಲ್ಲೆವಾರು ಏನಂತಂದ್ರೆ ಬೇರೆ ಬೇರೆ ಘೋಷಣಾ ಪತ್ರ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಮ ಅಭ್ಯರ್ಥಿಯ ಯಾವೊಂದು ಯಾವೊಂದು ಅಭ್ಯರ್ಥಿ ಈ ಒಂದು ವಸತಿ ಶಾಲೆಗೆ ಅರ್ಜಿ ಸಲ್ಲಿಸಬೇಕಂತಿದ್ರಲ್ಲ ಅವರ ಒಂದು ಭಾವಚಿತ್ರವನ್ನು ಅಂಟಿಸ್ಬೇಕಾಗತ್ತೆ. ಇಲ್ಲಿ ಅಭ್ಯರ್ಥಿಯ ಹೆಸರು, ತಂದೆ ಹೆಸರು, ತಾಯಿಯ ಹೆಸರು, ಜನ್ಮ ದಿನಾಂಕ, ಸ್ವಂತ ಜಿಲ್ಲೆ ಯಾವುದು, ಸ್ವಂತ ತಾಲೂಕು, ಸ್ಯಾಡ್ ಸೈಡಿನ ಕರೆಕ್ಟ್ ಆಗಿ ನಮೂದಿಸಬೇಕಾಗತ್ತೆ. ಮೀಸಲಾತಿ ವರ್ಗ ನಿಮ್ದು ಯಾವ್ದು, SC ST ಯಾವ್ದು ಬರುತ್ತೆ ಅದನ್ನ, ಜಾತಿ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆನ ಇಲ್ಲಿ ನಮೂದಿಸಬೇಕಾಗತ್ತೆ. ವಿಶೇಷ ಮೀಸಲಾತಿ ವಿಶೇಷ ಪ್ರವರ್ಗ ಯಾವುದು, ಪೋಷಕರ ಮೊಬೈಲ್ ನಂಬರ್ ಒಂದು ಹಾಕಬೇಕಾಗತ್ತೆ. ಬರೆಯಲು ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು, ಯಾವ ಜಿಲ್ಲೆಯಲ್ಲಿ ನೀವು ಎಕ್ಸಾಮ್ ಬರಿತೀರಾ ಮತ್ತೆ ಯಾವ ಒಂದು ತಾಲೂಕು, ಇಲ್ಲಿ ಅಭ್ಯರ್ಥಿಯ ಸಹಿ ಮತ್ತು ಪೋಷಕರ ಸಹಿ. ಇಲ್ಲಿ ಡೌನ್ಲೋಡ್ ಮಾಡಿದಾಗ ನೋಡ್ರಿ, ಇಲ್ಲಿ ಈ ಸಪೋಸ್ ಈ ನೀವು ಚಿತ್ರದುರ್ಗದಲ್ಲಿ ಹಾಕ್ತಿದ್ದೀರಾ ಅಂತಂದ್ರೆ ಈ ತರ ನಿಮ್ಗೆ ಆಟೋಮೆಟಿಕ್ ಆಗಿ ಇವೆಲ್ಲ ಸ್ಕೂಲ್ ಲಿಸ್ಟ್ಗಳು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೀವು ಏನಂತಂದ್ರೆ ಇಲ್ಲಿ ನೀವು ಯಾವುದು ಒಂದು ಪ್ರಿಯಾರಿಟಿ, ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ಪ್ರಿಯಾರಿಟಿ ನಂಬರ್ಸ್ ವಿಲ್ ಬಿ ಲೈಕ್ ನಂಬರ್ 1, 2 and 3 and so on ಅಂತಂದ್ರೆ ವೆನ್ ಪ್ರಿಯಾರಿಟಿ 1 ಹ್ಯಾಸ್ ದ ಹೈಯೆಸ್ಟ್ ಪ್ರಿಫರೆನ್ಸ್. ಇಲ್ಲಿ ನೀವು ನಿಮ್ಮ ಹತ್ತಿರ, ಸಪೋಸ್ ನಿಮ್ಮ ಚಿತ್ರದುರ್ಗಕ್ಕೆ ಯಾವುದು ಹತ್ತಿರ ಆಗುತ್ತೆ ಅದನ್ನ ಇಲ್ಲಿ ಪ್ರಿಯಾರಿಟಿ ನಂಬರ್ ಇದೆಯಲ್ಲ 1, 2 ಹಿಂಗ್ ಕೊಡ್ಕೊಂತ ಹೋಗ್ಬೇಕು. ಅಪ್ ಟು ನೀವು ಎಷ್ಟಿದೆ ಇಲ್ಲಿ 35 ತನಕ ಇದೆ. ಇಲ್ಲಿ ಏನಂತಂದ್ರೆ ನೀವು ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡ್ತೀರಾ, ನಮ್ ಪ್ರಿಯಾರಿಟಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತದನ್ನ ಏನಂತಂದ್ರೆ ಹೆಚ್ಚಿಗೆ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅದೇ ತರ ನೀವು ನಿಮ್ಮ ಜಿಲ್ಲೆ ಬೇರೆದು ಯಾವ್ದಾದ್ರು ಇದ್ರೆ, ಇಲ್ಲಿ ಸಪೋಸ್ ನಿಮ್ಮ ಜಿಲ್ಲೆ ಉತ್ತರ ಕನ್ನಡ ಇದ್ರೆ, ಉತ್ತರ ಕನ್ನಡದಲ್ಲಿ ಇಲ್ಲಿ ಉತ್ತರ ಕನ್ನಡ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಒಂದೊಂದು ಜಿಲ್ಲೆಗೆ ಒಂದೊಂದ್ ತರ ಫಾರ್ಮ್ ಘೋಷಣಾ ಪತ್ರ ಬರ್ತಾ ಹೋಗುತ್ತೆ. ನೀವು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಭ್ಯರ್ಥಿಯ ಅದನ್ನು ಅಷ್ಟೇ ಸೇಮ್ ಇದೇ ತರ ನಾನು ಹೇಳ್ದಂಗೆ ಎಲ್ಲ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನ ಎರಡನ್ನು ನೀವು ಪ್ರಿಂಟ್ಔಟ್ ತಗೊಂಡು ಅದರಲ್ಲಿ ಫಿಲ್ ಅಪ್ ಮಾಡಿ ಯಾವ ಒಂದು ನಿಮ್ಮ ಹತ್ತಿರದಲ್ಲಿ ವಸತಿ ಶಾಲೆ ಇದೆ ಆ ಒಂದು ಹತ್ತಿರದ ವಸತಿ ಶಾಲೆಗೆ ಹೋಗಿ ಕೊಟ್ಟು ಬರ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, MDRS ಅಂದ್ರೆ ಯಾವುದು, ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲು. ಇಲ್ಲಿ ಯಾವ್ದು ನೋಡ್ರಿ, ಇಲ್ಲಿ ಕಾಳಿ ಅಂತಿದೆ, ಈ ಕರ್ಗಿನ ಕೊಪ್ಪದಲ್ಲಿ ಯಾವ್ದಿದೆ, ಇಲ್ಲಿ ನೋಡ್ರಿ ಯಾವ್ದು ನೀವು ಇಷ್ಟಿಗೆ ಪ್ರಿಫರೆನ್ಸ್ ನ ಕೊಡ್ತಾ ಹೋಗ್ತೀರಾ, ನೀವು ಅದನ್ನ ಮೇಲೆ ನಿಮ್ಗೆ ಸೆಲೆಕ್ಟ್ ಕೊಡ್ತಾರೆ. ಆಟೋಮೆಟಿಕ್ ಆಗಿ ಕಂಪ್ಯೂಟರ್ಸ್ ನ ಸೆಲೆಕ್ಟ್ ಮಾಡಿ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ. ನೀವು ಎಕ್ಸಾಮ್ಸ್ ಬರಿಬೇಕಾಗತ್ತೆ. ನಿಮ್ಗೆ ಏನಾದ್ರೂ ಹೆಚ್ಚಿಗೆ ಮಾಹಿತಿ ಬೇಕಾದಲ್ಲಿ ಏನಂತಂದ್ರೆ ನೀವು ವೆಬ್ಸೈಟ್ ಅಲ್ಲೂ ನೋಡ್ಬೋದು, ಅಥವಾ ನಿಮ್ಮ ಶಾಲೆಯಲ್ಲಿ ನೀವು ಯಾವ ಓದ್ತಿರ್ತಕ್ಕಂಥ ಶಾಲೆಯಲ್ಲಿ ನೀವು 5ನೇ ಕ್ಲಾಸಲ್ಲಿ ಓದ್ತಿರ್ತೀರಲ್ಲ ಅಲ್ಲಿ ನೀವು ಕೇಳಿದ್ರೆ ನಿಮಗೆ ಅಲ್ಲಿ ಶಾಲೆಯ ಏನು ಹೆಡ್ ಮಾಸ್ಟರ್ ಇರ್ತಾರಲ್ಲ ಅವರು ನಿಮ್ಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.